ನಮಸ್ಕಾರ ಸ್ನೇಹಿತರೆ. ಎಷ್ಟು ದಾರ್ಶನಿಕರು ನಮ್ಮ ದೇಶದಲ್ಲಿ ಜಾತಿ ವಿರುದ್ಧ ಎಷ್ಟು ಜನಜಾಗೃತಿಯನ್ನು ಮಾಡಿದ್ದಾರೆ. ಕನಕದಾಸರು ಹೇಳಿದ್ದಾರೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನು, ಏನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳಿ. ಅದೇ ರೀತಿ ಬಸವಣ್ಣವರು ಹೇಳಿದ್ದಾರೆ, ಜಾತಿ ಹೀನನ ಮನೆಯ ಜ್ಯೋತಿತ ಹೀನವೇ. ಎಷ್ಟೊಂದು ಮಹಾಪುರುಷರು ಒತ್ತಿ ಹೇಳಿರುವುದು ಕೂಡ ಜಾತಿ ವ್ಯವಸ್ಥೆಯ ಆ ದೌರ್ಜನ್ಯಗಳನ್ನು ಮೆಟ್ಟಿ ನಾವು ಮುಂದೆ ಮಾನವತಾವಾದವನ್ನು ಪಾಲಿಸಬೇಕು ಅಂತ ಬುದ್ಧ, ಬಸವ, ಕುವೆಂಪು ಎಲ್ಲ ಹೇಳಿರೋದು ಇದೆ. ಆದರೆ ಜಾತಿ ಒಂದೇ ಕಾರಣಕ್ಕಾಗಿ ಸ್ವಂತ ಮಗಳು ಮದುವೆ ಮಾಡಿಕೊಂಡಂಥ ಗರ್ಭಿಣಿ ಮಹಿಳೆಯನ್ನು ಕೂಡ ತನ್ನ ತಂದೆನೇ ಕೊಡಲಿಯ ಮೂಲಕ ಕೊಚ್ಚಿ ಕೊಲೆ ಮಾಡುವಂಥ ಪಾಪದ ಕೃತ್ಯ ಎಲ್ಲೂ ನಡೆಯಲ್ಲ. ಈ ಪುಣ್ಯಭೂಮಿ ಭಾರತದಲ್ಲಿ ಮಾತ್ರ ನಡೆಯುತ್ತೆ. ಯಾರೋ ಬಿತ್ತಿದ ಜಾತಿ ವಿಷಬೀಜಕ್ಕೆ ಇಂದು ಬಲಿಯಾಗಿ ಕುಟುಂಬಗಳು ನಾಶ ಆಗ್ತಾ ಇದ್ದಾವೆ. ಜಾತಿ ಮರ್ಯಾದೆ ಹತ್ಯೆಗಳು ನಡೀತಾ ಇದೆ. ಸರ್ಕಾರ ತಕ್ಷಣ ಈ ಜಾತಿವಾದವನ್ನು ಹೋಗಲಾಡಿಸಿ, ನಾವು ಯಾರೋ ಶ್ರೇಷ್ಠರು ಅಂತ ಹೇಳಿ ಹುಟ್ಟು ಹಾಕಿದಂಥ ಈ ಜಾತಿ ಪದ್ಧತಿಯನ್ನು ಇವತ್ತಿಗೂ ನಮ್ಮನ್ನು ಸುಡ್ತಾ ಇದೆ, ಜೀವಂತವಾಗಿ ಸುಡ್ತಾ ಇದೆ ಅಂದರೆ ನೋವಿನ ಸಂಗತಿ. ಯಾಕೆ ದಲಿತರಿಗೆ ಇಲ್ಲಿ ಬದುಕುವ ಹಕ್ಕಿಲ್ಲವೇ? ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರು ಕೂಡ ದಲಿತರಿಗೆ ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಆ ಸಂವಿಧಾನದ ರಕ್ಷಣೆಯಲ್ಲೂ ಕೂಡ ಮರ್ಯಾದೆ ಹತ್ಯೆಗಳು ನಡೀತವೆ, ದಲಿತರನ್ನ ಸುಡ್ತಾರೆ ಅಂತಂದರೆ ಇದಕ್ಕಿಂತ ಪಾಪಕೃತ್ಯ ಇನ್ನೊಂದಿಲ್ಲ. ಹಾಗಾಗಿ ಆಳುವ ಪಕ್ಷಗಳು ಮೊದಲು ನಾವು ಮಾನವರಾಗಬೇಕು, ರಾಜಕೀಯಗಳನ್ನು ಬದಿಗೊತ್ತಬೇಕು, ನಾವು ಶ್ರೇಷ್ಠರು ಅನ್ನೋರ ಬಾಯಿ ಮುಚ್ಚಬೇಕು. ದಲಿತರು ಕೂಡ ಹಿಂದಿನ ಕಾಲ ಇಲ್ಲ, ಈಗ ಜೀತ ಪದ್ಧತಿ ಇಲ್ಲ, ದೌರ್ಜನ್ಯಗಳನ್ನು ಸಹಿಸೋದಿಲ್ಲ ಎಂದು ಪ್ರತಿಭಟನೆ ಮಾಡಬೇಕು. ಕೇವಲ ಪ್ರತಿಭಟನೆ ಮಾಡಿದ್ರೂ ಸಾಲದು. ಸರ್ಕಾರಗಳ ಮೇಲೆ ನಿಯಂತ್ರಣ ಮಾಡಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು. ಯಾರೂ ನಮ್ಮನ್ನು ರಕ್ಷಣೆ ಮಾಡೋಕ್ಕಿಲ್ಲ. ಸರ್ಕಾರಗಳು ಎಲ್ಲರೂ ಮೇಲ್ವರ್ಗದ ಪರವಾಗಿರೋದ್ರಿಂದ ದಲಿತರು ಕೂಡ ಎಚ್ಚರಿಕೆ ವಹಿಸ್ಕೊಳ್ಳಿ. ಇಂಥ ಅನಾಹುತಗಳು, ಮರ್ಯಾದೆ ಹತ್ಯೆಗಳು ನಡೀಬಾರ್ದು ಅಂತ ಹೇಳಿ ಜೇನುಗೂಡು ಸಾಮಾಜಿಕ ಜಾಗೃತಿಯ ಪರವಾಗಿ ಮನವಿ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.